ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಆನುವಂಶೀಯತೆ ಮತ್ತು ಪರಿಸರದ ಅಂಶಗಳ ಅಂತರ ಕ್ರಿಯೆ. ಈ ಹಂತವನ್ನು ಕೂಟಯುಗ ಎನ್ನುವರು. ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ಕೂಟಯುಗ ಎನ್ನುವರು. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆ. ವಿಕಾಸ ಎಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ. ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು. ತಾರುಣ್ಯ ವ್ಯವಸ್ಥೆಯ ಹಂತ. ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ? ನಿಶ್ಚಲತೆ ಎಂದರೆ ಇನ್ನಿತರ ಆಯ್ಕೆಗಳು ಪ್ರಗತಿಪರತೆ, ಚಲನಾತ್ಮಕತೆ, ನಿರಂತರತೆ ಎಂದು. ಒಬ್ಬ ಪೋಷಕರು ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರೆ ಪಕ್ವತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಗುಂಪು ರಚನೆ. ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಹ್ಯಾವಿಂಗ್ಹರ್ಸ್ಟ್ ಅವರು. ಆರವ್ 3 ವರ್ಷದ ಮಗು. ಅವನು ವಿಕಾಸದ ಹಂತದಲ್ಲಿ ಇದ್ದಾನೆ. ಪೂರ್ವ ಬಾಲ್ಯ ವ್ಯವಸ್ಥೆ. ಇನ್ನಿತರ ಅಂಶಗಳು ಎಂದರೆ ಮಾನವನಲ್ಲಿ ಉಂಟಾಗುವ ಪರಿಣಾಮಾತ್ಮಕ ಬದಲಾವಣೆ, ಬೆಳವಣಿಗೆ. ವಿಕಾಸ ಎಂಬ ಪದದ ಅರ್ಥ ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಪ್ರಗತಿಪರ ಸರಣಿ ಬದಲಾವಣೆಗಳು. ವ್ಯಕ್ತಿಯ ಬೆಳವಣಿಗೆ ಈ ಕೆಳಗಿನ ಯಾವ ಕ್ರಮದಲ್ಲಿ ನಡೆಯುತ್ತದೆ ಎಂದರೆ ಉತ್ತರವನ್ನು ನೀಡಿದ್ದೇವೆ. ದೈಹಿಕ, ಗತಿ, ವಾಕ್, ಬೌದ್ಧಿಕ ವಿಕಾಸದ ಮೂಲಕ ಆಗುತ್ತದೆ. ವಿಕಾಸ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರದಿಯ ಕಡೆಗೆ ನಡೆಯುತ್ತದೆ. ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ ಎಂದರೆ ಕೇಂದ್ರ ಪರದಿ ಅಭಿಮುಖ. ವ್ಯಕ್ತಿಯ ದೈಹಿಕ ವಿಕಾಸದಲ್ಲಿ ಕಂಡುಬರುವ ನಿರ್ದಿಷ್ಟ ವಿನ್ಯಾಸಗಳ ಅನುಕ್ರಮ ಶಿರ ಪಾದಾಭಿಮುಖ, ಕೇಂದ್ರ ಪರದಿ ಅಭಿಮುಖ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ. ಮಾನವ ವಿಕಾಸ ಈ ಕೆಳಗಿನ ಯಾವುದರ ಫಲಿತವಾಗಿದೆ ಎಂದರೆ ಆನುವಂಶೀಯತೆ ಮತ್ತು ಪರಿಸರದ ಅಂಶಗಳು. ಪರಿಪಕ್ವತೆ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತದೆ ಎಂದರೆ ವಿಕಾಸದ ಬದಲಾವಣೆಯಲ್ಲಿ. ಪರಿಪಕ್ವತೆ ಎಂದರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವುದು. ಗುಣಾಣುಗಳಲ್ಲಿ ಅಂತರ್ಗತವಾಗಿರುವ ಗುಣಲಕ್ಷಣಗಳನ್ನು ಪ್ರಕಟಗೊಳಿಸುವ ವಿಕಾಸದ ಕ್ರಿಯೆ. ಪರಿಸರದ ನಿರ್ದಿಷ್ಟ ಅಂಶಗಳ ಮೇಲೆ ಅವಲಂಬಿಸಿರದೆ ಅಂತರ್ಗತ ಅಂಶಗಳಿಂದ ನಿಯಂತ್ರಿಸಲ್ಪಟ್ಟು ಅಂತರ್ಗತ ಕ್ರಮಾನುಗತ ದೈಹಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಇವೆರಡರ ನಡುವಿನ ಅವಧಿಯನ್ನು ಹದಿಹರೆಯ ಎನ್ನುವರು. ಉತ್ತರ ಬಾಲ್ಯ ಮತ್ತು ಪ್ರೌಢಾವಸ್ಥೆ ಎನ್ನುವರು. ಅಡೋಲಸೆನ್ಸ್ ಎನ್ನುವ ಪದ ಲ್ಯಾಟಿನ್ ಭಾಷೆ ಅಡಲೇಸರ್ ಎನ್ನುವ ಪದದಿಂದ ಬಂದಿದೆ. ಇದರ ಅರ್ಥ ಪರಿಪಕ್ವತೆಯ ಕಡೆಗೆ ಸಾಗುವುದು. ತಾರುಣ್ಯ ವ್ಯವಸ್ಥೆಯ ಬೆಳವಣಿಗೆಯ ತತ್ವದಲ್ಲಿ ಶೀಘ್ರ ಬೆಳವಣಿಗೆಯ ತತ್ವ ನೀಡಿದವರು ಸ್ಟ್ಯಾನ್ಲಿ ಹಾಲ್. ಅಮೂರ್ತವಾಗಿ ಆಲೋಚಿಸುವ ಹಾಗೂ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಹೊಂದಿದ್ದು ಆದರ್ಶಗಳನ್ನು ಹೊಂದಿರುವ ವ್ಯಕ್ತಿಯ ಜೀವನದ ಹಂತ ಹದಿಹರೆಯದ ಹಂತ. ಮಾನವನ ಮೆದುಳಿನ ಸರಾಸರಿಯ ತೂಕ 1400 ಗ್ರಾಂಗಳು. ಓರ್ವ ಹದಿಹರೆಯದ ಹುಡುಗಿಯ ಸ್ನೇಹಿತರು ಅವಳ ನೆಚ್ಚಿನ ನಾಯಕನನ್ನು ಟೀಕಿಸಿದಾಗ ಅವರ ಬಗ್ಗೆ ಸಿಟ್ಟಿಗೇಳುತ್ತಾಳೆ. ಹದಿಹರೆಯದ ಹಂತದಲ್ಲಿ ಇಂತಹ ಪ್ರವೃತ್ತಿಯನ್ನು ಏನೆಂದು ಕರೆಯುವರು ಎಂದರೆ ನಾಯಕನ ಪೂಜೆ ಎಂದು